ನಮಸ್ತೆ ವೀಕ್ಷಕರೇ, ಇವತ್ತಿನ ಕ್ಯಾಂಡಲ್ ರೀಡಿಂಗಲ್ಲಿ ವಾರಾಹಿ 1212 ಟ್ಯಾರೋಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಸಂದೇಶ, ದೇವರ ಸಂದೇಶ ಏನಿದೆ ನೋಡೋಣ ಬನ್ನಿ. ಯಾರು ತೋಟದಲ್ಲಿ ಹೂವಿನ ಬೆಳೆ ಬೆಳೀತಾರೆ, ಚೆನ್ನಾಗಿ ಆಗುತ್ತೆ ಅಂತ ಇದೆ. ಯಾರೋ ಬೋರ್ ಹಾಕಿಸ್ತಿದ್ದಾರೆ, ಒಳ್ಳೆ ನೀರು ಸಿಗುತ್ತೆ. ತೋಟದ ಕೆಲಸ ಮಾಡಿಸೋರಿಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಊಟ ಸರಿಯಾಗಿ ಸಂಬಳ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದೆ. ಒಂದು ಮಗು, ವರ್ಷದ ಒಳಗಡೆ ಮಗು ಸ್ವಲ್ಪ ಹುಷಾರು ತಪ್ಪತ್ತೆ, ಎಚ್ಚರ ವಹಿಸಿ ಆ ಮಗುನ ಆರೋಗ್ಯ ಕಡೆ ಗಮನ ಕೊಡಿ, ಅತಿ ಬೇಗನೆ ಗಮನ ಕೊಡಿ. ಹಾವಿನ ಸಂಚಾರ ಇದೆ, ಹುಷಾರು. ಹೋದ ಕಡೆ ಹಾವಿನ ಸಂಚಾರ ಇದೆ, ಹುಷಾರು. ಯಾರೋ ಡಾಲ್ ಬಿಸ್ನೆಸ್ ಮಾಡ್ತಾರೆ, ಚೆನ್ನಾಗಾಗತ್ತೆ ಅಂತ ಇದೆ. ತುಂಬ ನೆಗೆಟಿವಿಟಿ ಇದೆ, ಯಾರಿಗೋ ವಾಮಾಚಾರದ ತೊಂದರೆಗಳಿದೆ, ಸರಿಪಡಿಸ್ಕೊಳ್ಳಿ. ಯಾರಿಗೋ ಗೊಂಬೆ ಡಾಲಲ್ಲಿ ಯಾರಿಗೋ ಗಿಫ್ಟ್ ಕೊಡ್ತಾರೆ, ಅದರಲ್ಲಿ ಕೆಟ್ಟದ್ದೇನೋ ಇಟ್ಬಿಟ್ಟು ಅವ್ರಿಗೆ ಪ್ರೆಸೆಂಟ್ ಗಿಫ್ಟ್ ಆಗಿ ಕೊಡ್ತಾರೆ, ಅದನ್ನು ತಗೋಬೇಡಿ ಅಂತ ಇದೆ. ಯಾರಿಗೆ ಗೊತ್ತಿಲ್ಲ ಈ ಮೆಸೇಜು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಎಚ್ಚರ ವಹಿಸಿ. ವಾಮಾಚಾರದ ತುಂಬ ತೊಂದರೆ ಇದೆ. ಈಗ ಬರುವ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಆದಷ್ಟು ದೇವರನ್ನ ಪೂಜಿಸಿ ಮತ್ತು ನಿಮಗೆ ರಕ್ಷೆ ಹಾಕ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರಿಂದ ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಯಾರೋ ಪ್ರಯಾಣ ಹೋಗಬೇಕಾದ್ರೆ ಗಾಡಿ ಓಡಿಸೋ ಕಡೆ ಗಮನ ಇರಲಿ ದಯವಿಟ್ಟು. ಯಾರೋ ಚಿಕ್ಕ ನಾಯಿ ಮರಿನ ತಂದು ಸಾಕ್ತೀರಾ ಅಂತ ಇದೆ. ಕೆಲವರಿಗೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಅಂತ ಇದೆ. ಇದು ಯಾರಿಗಂತ ಗೊತ್ತಿಲ್ಲ. ಯಾರಿಗಿದು ಸಂಬಂಧಪಡುತ್ತೋ ಅವರು ತಗೊಳ್ಳಿ. ಯಾರಿಗೋ ಜಗಳ ಆಗೋ ಥರ ಕಾಣಿಸ್ತಿದೆ, ಜಗಳ ಆಗದೇ ಇರೋ ಹಾಗೆ ನೋಡಿಕೊಳ್ಳಿ. ಜಗಳ ಆದಾಗ
ಕೋರ್ಟು ಸ್ಟೇಷನ್ನು ಅಂತ ಹೋದರೆ ಬೇಕಂತ ತೊಂದರೆ ಮಾಡಿದವ್ರಿಗೆ ತೊಂದರೆ ಆಗೋದು. ಆದಷ್ಟು ಜಗಳ ಆಗದೆ ಇರಂಗೆ ನೋಡ್ಕೊಳ್ಳಿ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸಿ ಸ್ವಾಮಿಯ ಶನಿ ಮಹಾತ್ಮ ಸ್ವಾಮಿಯ ಹೆಸರಲ್ಲಿ ಅನ್ನದಾನ ಮಾಡಿ. ಯಾರಿಗೆ ಸಾಡೆ ಸಾತಿ ನಡೀತಿದೆ ಅವರು ಶನಿ ದೋಷ ಪೂಜೆ ಮಾಡಿಸಿ. ಯಾರೋ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಬರಬೇಕು ಅಂತ ಅನ್ಕೋತಾ ಇದ್ದೀರಾ, ಹೋಗ್ಬಿಟ್ಟು ಬನ್ನಿ. ಯಾರೋ ಗಿಳಿ ಮರಿನ ಪಕ್ಷಿ ತಂದು ಅದನ್ನು ಮನೇಲಿ ಇಟ್ಕೊಂಡು ಸಾಕ್ತಾರೆ ಅಂತ ಇದೆ. ಮಳೆ ಬಂದಾಗ ಮರದ ಕೆಳಗಡೆ ಕೂತ್ಕೊಳ್ಳೋದಾಗಲಿ ನಿಂತ್ಕೊಳ್ಳೋದಾಗಲಿ ಮಾಡಬೇಡಿ ಅಂತ ತೋರಿಸ್ತಾ ಇದೆ. ಕೆಲವರಿಗೆ ವಾರಾಹಿ ದೇವಿಯನ್ನು ಪೂಜಿಸಿ ಅವ್ರದ್ದು ಪೂಜೆ ಮಾಡಿ ಜಪ 108 ಶ್ಲೋಕಗಳು ಪಾರಾಯಣ ಮಾಡಿ ಅಂತ ಬರ್ತಾ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಇದು ಯಾರಿಗೆ ಅನಿಸುತ್ತೆ ಅವ್ರು ಮಾಡಿ. ಸೀಲ್ ಲೆಟರ್ ಅವರು ಒಳ್ಳೆ ಹೆಸರು ಮಾಡ್ತಾರೆ. ಅದು ಯಾರಿಗಂತೆ ಗೊತ್ತಿಲ್ಲ. ಯಾರೋ ಜೋಡಿ ಎತ್ತುಗಳನ್ನ ತಗೊಂಡು ವ್ಯವಸಾಯ ಶುರು ಮಾಡ್ತಾರಂತ ಇದೆ. ಇಬ್ಬರು ಪ್ರೇಮಿಗಳನ್ನ ಅವರು ಮದುವೆ ಆಗ್ತಾರೆ ಅಂತ ತಿಳಿದು ಅದಕ್ಕೆ ಅಡ್ಡಿಪಡಿಸ್ತಾರೆ. ಅವರು ಮದುವೆ ಆಗಬಾರ್ದು ಅಂತ ವಾಮಾಚಾರ ತುಂಬ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಅನ್ವಯಿಸತ್ತೆ ಅವ್ರು ತಗೊಳ್ಳಿ. ಇನ್ನು ಕೆಲವರು ಪ್ರೇಮಿಗಳು ಮದುವೆನೇ ಆಗ್ತಾರೆ, ಹಿರಿಯರಿಗೆ ತಿಳಿಸಿ ಮದುವೆ ಆಗ್ತಾರೆ ಅಂತ ಇದೆ. ಕೋರ್ಟ್ನಲ್ಲಿ ಅನ್ಯಾಯದ ಸುಳ್ಳು ಹೇಳೋಕ್ಕೋ ಹೋಗಬೇಡಿ. ಅನ್ಯಾಯದ ಸುಳ್ಳುಗಳು ಹೇಳಿ ಸಿಕ್ಕಾಕ್ಕೊಳ್ಳಬೇಡಿ ಅಂತ ಇಲ್ಲಿ ಇದೆ. ಯಾರೋ ಎಲ್ಲೆಲ್ಲಿ ಲಾಯರು ಓದಬೇಕು ಅಂತ ಇದ್ದಾರೆ, ಓದಿ ಅಂತ ಇದೆ. ಒಳ್ಳೆ ಸಕ್ಸಸ್ ಆಗ್ತೀರಾ ಲಾಯರ್ ಓದೋದ್ಮೇಲೆ ಅಂತ ಇದೆ. ಟ್ರೈನ್ ಯಾರೋ ಹತ್ತುವಾಗ ಹುಷಾರಾಗಿ ಹತ್ತಿ.
ಬಸ್ ನಿಲ್ದಾಣಗಳಲ್ಲಿ ಎಚ್ಚರ ವಹಿಸಿ. ನಿಮ್ಮನ್ನು ಮತ್ತು ನಿಮ್ಮ ಲಗೇಜುಗಳನ್ನು ಎಚ್ಚರ ವಹಿಸಿ. ಕಳ್ಳತನ ಆಗುವ ಸಾಧ್ಯತೆಗಳಿದೆ. ರೈಲ್ವೆ ಸ್ಟೇಷನಲ್ಲೂ ಆ ರೀತಿ ಅವಕಾಶ ಇದೆ. ನಿಮ್ಮನ್ನು ಮತ್ತು ನಿಮ್ಮ ವಸ್ತುಗಳನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಯಾರ್ದೋ ಮನೆ ಕಡೆ ಪಕ್ಷಿ ಮುಖಾಂತರ ವಾಮಾಚಾರದ್ದು ಪ್ರಯೋಗ ಮಾಡಿ ಕಳಿಸ್ತಾ ಇದ್ದಾರೆ. ಮಾಹಿತಿ ನಿಮಗೇನಾದರೂ ಗೊತ್ತಾದರೆ ಅದರ ಬಗ್ಗೆ ಎಚ್ಚರ ವಹಿಸಿ. ಯಾರೋ ಹಿರಿಯರಿಗೆ ಪಿತೃರು ಅವರು ತೀರ್ಕೊಂಡಿದ್ದಾರೆ. ಅವರಿಗೆ ಸರಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಪೂಜೆ ಮಾಡಿ. ಅವರಿಗೆ ಸರಿಯಾಗಿ ಅವ್ರಿಗೆ ತೃಪ್ತಿ ಆಗೋ ಥರ ಪೂಜೆ ಮಾಡಿ. ಅವ್ರಿಗೆ ಸಮಾಧಾನ ಇಲ್ಲ, ನೀವು ಮಾಡಿರೋ ಇಷ್ಟು ದಿವಸದ ಪೂಜೆ ಅವ್ರಿಗೆ ಸಮಾಧಾನ ಇಲ್ಲ. ಅವ್ರಿಗೇನೋ ಇನ್ನೂ ಬೇಸರ ಇದೆ. ಅವರ ಆತ್ಮಕ್ಕೆ ಇನ್ನೂ ತೃಪ್ತಿ ಸಿಕ್ಕಿಲ್ಲ. ನೀವು ಮನಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಅವರಿಗೆ ಇಷ್ಟವಾಗುವ ರೀತಿ ನಿಮ್ಮ ತಂದೆ ತಾಯಿಗಳಿರ್ಬೋದು, ಅವರಿಗೆ ಕ್ಷಮಾಪಣೆ ಕೇಳಿಕೊಂಡು ನಮ್ಮದೇನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿ, ಇನ್ನು ಮೇಲೆ ತಪ್ಪಾಗದೆ ಇರೋಂಗೆ ನಡ್ಕೋತೀನಿ ಅಂತ ಹೇಳಿ ನಿಮ್ಮ ತಂದೆ ತಾಯಿ ತೀರ್ಕೊಂಡಿದ್ದಾರಲ್ಲ ಅವ್ರಿಗೆ ಪ್ರಮಾಣ ಮಾಡಿ. ಯಾವಾಗಲಾದರೂ ಸರಿ, ಇವತ್ತಾದರೂ ಸರಿ, ನಾಳೆ ಆದರೂ ಸರಿ, ನೀವು ಇದು ಯಾವಾಗ ಇದು ಸಂಬಂಧಪಡುತ್ತೆ ಅವರಿಗೆ ತಗೊಳ್ಳಿ, ಎಲ್ಲರಿಗೂ ಅಲ್ಲ. ನಿಮ್ಮ ತಂದೆ ತಾಯಿ ಫೋಟೋ ಮುಂದೆ ನಿಂತ್ಕೊಂಡು ಪ್ರೇಯರ್ ಮಾಡಿ. ಆ ದಿನ ಅವರಿಗೆ ಏನಾದರೂ ಸಿಹಿ ತಿಂಡಿ ಮಾಡಿ ಅವರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ. ಆ ಸಿಹಿ ತಿಂಡಿನ ಮೇಲೆ ಕಾಗೆಗಳಿಗೆ ಇಟ್ಟುಬಿಟ್ಟು ನೀವು ಬಂದು ಸ್ವೀಕರಿಸಿ ಅಂತ ಪ್ರೇಯರ್ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಇದು ಯಾರಿಗೋ ಒಬ್ಬರಿಗೆ ಸೇರುತ್ತೆ ಈ ಮಾತು, ಎಲ್ಲರಿಗೂ ಅಲ್ಲ. ಯಾರಿಗೋ ಗರುಡ ಆಶೀರ್ವಾದ ಇದೆ, ಗರುಡ ದೇವರ ಆಶೀರ್ವಾದ ಇದೆ, ಯಾರಿಗಂತ ಗೊತ್ತಿಲ್ಲ. ಯಾರೋ ವಯಸ್ಸಾದವರು ಸ್ವಲ್ಪ ಹುಷಾರು ತಪ್ತಾರೆ. ಸ್ವಲ್ಪ ಆದಷ್ಟು ಅವ್ರ ಜೊತೆ ಇದ್ದು ಅವ್ರ ಕಡೆ ಗಮನ ಕೊಡಿ. ಇದು ಚೆನ್ನಾಗಿದ್ದಾರಲ್ಲ, ನಾವು ಅಲ್ಲೋಗಿ ಬರೋಣ ಇಲ್ಲೋಗಿ ಬರೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ಇದ್ದಕ್ಕಿದ್ದಂಗೆ ಅವರು ವಯಸ್ಸಾದವರು ಸ್ವಲ್ಪ ಹುಷಾರು ತಪ್ಪೋ ಥರ ಕಾಣಿಸ್ತಿದೆ. ಇದು ಯಾರಿಗಂತ ಗೊತ್ತಿಲ್ಲ ಈ ಮೆಸೇಜು. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಮೊಬೈಲ್ ಕಡೆ ಕಡಿಮೆ ಗಮನ ಕೊಟ್ಟು ಹೆಚ್ಚಾಗಿ ಓದಿನ ಕಡೆ ಕೊಟ್ಟರೆ ಮುಂದಿನ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡ್ತೀರಾ ಅಂತಿದೆ. ಇದು ಯಾರಿಗೆ ವಿದ್ಯಾರ್ಥಿಗಳು ಅಂದರೆ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗೇ ಆಗಲಿ ಈ ಮಾತು ಅವ್ರಿಗೆ ಸೇರುತ್ತೆ. ಯಾರೋ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀರಾ, ಚೆನ್ನಾಗಾಗತ್ತೆ, ಮಾಡಿ. ಯಾರೋ ಬಲೂನ್ ಊದ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಸುಸ್ತಾಗೋ ಥರ ಕಾಣಿಸ್ತಿದೆ. ಹೆಚ್ಚಾಗಿ ಅವರಿಗೆ ಬಲೂನ್ ಊದೋಕ್ಕೆ ಕೊಡಬೇಡಿ.
ಸ್ನೇಹಿತರಿಂದ ಹುಷಾರಾಗಿರಿ. ಎಲ್ಲರೂ ಒಳ್ಳೆ ಮಾತೇ ಮಾತಾಡೋದು. ಹಿಂದೆ ಒಂದು ಮುಂದೆ ಒಂದು ಇರುತ್ತೆ. ಆದಷ್ಟು ಎಚ್ಚರ ವಹಿಸೋದು ಒಳ್ಳೆಯದು. ಅವ್ರು ಎಂಥ ಸ್ನೇಹಿತರೇ ಆಗಲಿ, ಯಾರೇ ಆಗಲಿ, ತುಂಬ ನಂಬೋದು ಬೇಡ. ಅವರಿಂದ ಬೇರೆಯವ್ರ ವಿಷಯಗಳು ಬೇರೆಯವ್ರಿಗೆ ತಿಳಿಸಿ ಜಗಳ ತಂದಿಡೋ ಅವಕಾಶಗಳಿದೆ. ಅದರಿಂದ ಸ್ನೇಹಿತರಿಂದ ಸ್ವಲ್ಪ ಹುಷಾರಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ಯಾರಿಗೂ ಒಳ್ಳೆ ಜಾಬಲ್ಲಿರೋರಿಗೆ ಪ್ರಮೋಷನ್ ಸಿಗೋ ಥರ ಇದೆ. ನಿಮ್ಮ ಸ್ಥಾನ ಇನ್ನಷ್ಟು ಹೆಚ್ಚಾಗುತ್ತೆ. ಈಗಿರೋ ಪೋಸ್ಟಿಂದ ಇನ್ನು ಮುಂದೆ ಬರುವ ಪೋಸ್ಟಿಗೆ ಹೋಗ್ತೀರ. ಹೆಚ್ಚು ಸಂಬಳನೂ ಆಗುತ್ತೆ, ಎಷ್ಟು ಗೌರವನೂ ಸಿಗುತ್ತೆ. ಅದನ್ನು ಉಳಿಸ್ಕೊಳ್ಳಿ. ಇದು ಯಾರಿಗಂತ ಗೊತ್ತಿಲ್ಲ, ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಆಗಿರುತ್ತೆ ಈ ಮಾತು. ಒಂದು ಕಂಪ್ನಿ, ಸಣ್ಣ ಕಂಪ್ನಿ ದೊಡ್ಡ ಕಂಪ್ನಿ ಆಗೋದಕ್ಕೆ ಅವಕಾಶ ಇದೆ. ಆ ಕಂಪ್ನಿಯಲ್ಲಿ ಕೆಲಸಗಳು ಮಾಡ್ತಾ ಇರೋರೆಲ್ಲರೂ ಮುತುವರ್ಜಿ ತೋರಿಸೋ ಥರ ಕಾಣಿಸ್ತಿದೆ. ಯಾರು ವ್ಯವಸಾಯ ಮಾಡೋರಿಗೆ ಅವರಿಗೆ ಲಾಭ ಸಿಗ್ತಾ ಇಲ್ಲ ಅಂತ ಬೇಸರ ಮಾಡ್ಕೋತಿದ್ದಾರೆ ರೈತರು. ಕೆಲವರು ತರಕಾರಿ ಎಲ್ಲ ಬೆಳೆದು ನಮಗೆ ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ದಾರೆ. ಯಾರಿಗಂತ ಗೊತ್ತಿಲ್ಲ. ರಾಯಚೂರು ಅಂತ ಗೊತ್ತಾಗ್ತಿದೆ. ಆ ಕಡೆ ಇರುವ ರಾಯಚೂರು ಕಡೆ ವ್ಯವಸಾಯ ಮಾಡ್ತಾರಲ್ಲ ಅವರಿಗೆ ಸಂಬಂಧಪಡ್ತಾ ಇದೆ. ಯಾರು ಮಂತ್ರಾಲಯಕ್ಕೆ ಹೋಗಿ ಬರುವ ಸಾಧ್ಯತೆಗಳಿದೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಯಾರ್ದೋ ಹರಕೆಗಳಿದೆ, ಹರಕೆ ತೀರಿಸಿ ಅಂತ ತೋರಿಸ್ತಾ ಇದೆ. ಮಾರಿಯಮ್ಮನ್ನ ಪೂಜೆ ಮಾಡಿ ಅಂತ ಇದೆ. ಅಲ್ಲಿ ಆ ಯಮ್ಮನ ಹತ್ರ ಸತ್ಯ ಇದೆ. ಆ ಯಮ್ಮನಿಗೆ ಭಯ ಪಡ್ದಿರ ಅವರಿಗೆ ಪೂಜೆ ಮಾಡಿ ಅವರಿಗೆ ಅಭಿಷೇಕ ಮತ್ತು ಮಡ್ಲಕ್ಕಿ ಕೊಡಿ ಅಂತ ಇದೆ. ಮಾರಿಯಮ್ಮ ದೇವಸ್ಥಾನ ಬಂದ್ಬಿಟ್ಟು ಸಿಟಿಯಲ್ಲಿ ಇರುವ ಯಾವುದೋ ಒಂದು ನಗರ. ಇಟ್ಕೊಳಕ್ಕಾಗ್ತಾ ಇಲ್ಲ. ಕೊರಗಜ್ಜ ಸ್ವಾಮಿಗೆ ಯಾರೋ ಹೋಗ್ಬೇಕು ಅಂದ್ಕೊಂಡಿರೋರು ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಅವರು ನಿಮ್ಮ ರಕ್ಷೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಾಮಿ ಕೊರಗಜ್ಜ ನೋಡ್ಕೋತಾ ಇದ್ದಾರೆ. ನಿಮ್ಮನ್ನು ಅವರ ರಕ್ಷೆಯಲ್ಲಿ ಇಟ್ಕೊಳ್ಳೋಕ್ಕೆ ನೋಡ್ಕೋತಾ ಇದ್ದಾರೆ. ನಂಬಿ, ಕೊರಗಜ್ಜ ಸ್ವಾಮಿನ ನಂಬಿ. ಯಾರೋ ಕಾಳಿಕಾ ದುರ್ಗಾ ಪರಮೇಶ್ವರಿಗೆ
ಪೂಜೆ ಕೊಡೋಕ್ಕಾಗ್ತಿಲ್ಲ ಅಂಥೇಳಿ ಬೇಜಾರು ಮಾಡ್ಕೋತಾ ಇದ್ದಾರೆ, ಅವ್ರಿಗೆ ಪೂಜೆ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು.